ಈ ಸಾಂಬಾರ್ ಜೊತೆಗೆ ರಾಗಿ ಮುದ್ದೆ ಏನಾದರೂ ಇದ್ದರೆ ಅದ್ಭುತವಾಗಿರುತ್ತೆ. ಅವರೆಕಾಳು ಸಾಂಬಾರು ಆ್ಯಂಡ್ ರಾಗಿ ಮುದ್ದೆ ಕಾಂಬಿನೇಷನ್ ಸೂಪರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೂ ಕೂಡ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡೋದಂತ ಕ್ವಿಕ್ಕಾಗಿ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಪಟಾಪಟ್ ಅಂತ ನೋಡ್ಕೊಂಬಿಡಿ. ನಾನಿಲ್ಲಿ ಫ್ರೆಶ್ ಅವರೆಕಾಳನ್ನ ತೊಗೊಂಡಿದ್ದೀನಿ. ಇದು ಜವಾರಿ ಅವರೆಕಾಳು. ಹಾಗೆ ನಾನು ಮಸಾಲೆಗೆ ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ಲೈಸ್ ಮಾಡಿ. ಹಾಗೆ ಹಸಿ ಶುಂಠಿ, ಟೊಮ್ಯಾಟೊ, ಹಾಗೆ ಕರಿಬೇ ಎಲೆ, ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿನ ಹಾಕಿ ಹಸಿ ಕೊಬ್ಬರಿ ಯೂಸ್ ಮಾಡಬೇಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿನ ಪುಡಿ, ಖಾರದ ಪುಡಿ, ಹಾಗೆ ಗರಂ ಮಸಾಲಾನ ನಾನು ತೊಗೊಂಡಿದ್ದೀನಿ. ಗರಂ ಮಸಾಲೆ ಇಲ್ಲ ಅಂದರೆ ಚಿಕನ್ ಮಸಾಲಾನ ನೀವು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನಾನು 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ನಾಟಿ ಬದನೆಕಾಯಿನ ತೊಗೊಂಡಿದ್ದೀನಿ. ಆ ಬದನೆಕಾಯಿನ ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ನಾನೀಗ ಇದನ್ನು ತೋರಿಸ್ತಾ ಇರೋದು ಒಗ್ಗರಣೆಗೆ ನಾನು ಸ್ವಲ್ಪ ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇಳೆನ ತೊಗೊಂಡಿದ್ದೀನಿ. ಮೊದಲು ನಾವು ಮಸಾಲೆನ ರುಬ್ಕೋಬೇಕಲ್ವ, ಅದಕ್ಕೆ ಫ್ರೈ ಮಾಡ್ಕೊಂಬಿಡೋಣ. ನಾನು ಫಸ್ಟ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ 2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಿಬಿಡುತ್ತೆ ಪಟಾಪಟ್ ಅಂತೇಳಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಲಿ. ಫುಲ್ಲು ಫ್ರೈ ಮಾಡ್ಕೊಂಡು ಬಿಡಿ. ಜಸ್ಟ್ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಎಲ್ಲ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲೇ ಬೆಂದುಬಿಡುತ್ತೆ ಅದು. ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಹಸಿ ಶುಂಠಿ, ಒಣ ಕೊಬ್ಬರಿ, ಹಾಗೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಮಾಡೋಂಥ ಅವಶ್ಯಕತೆನೇ ಇಲ್ಲ. ನೋಡಿ, ಈ ರೀತಿ ಪಟಾಪಟ್ ಅಂತ ಫ್ರೈ ಮಾಡ್ಕೊಬಿಟ್ಟು ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದೀಗ ಫ್ರೈ ಆಗಿದೆ. ನಾನು ಇದನ್ನೆಲ್ಲ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಹಾಕಿದ ಮೇಲೆ ಇದ್ರ ಜೊತೆಗೆ ನಾನು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಟೊಮ್ಯಾಟೋನ ಮಾತ್ರ ಸಪ್ರೇಟಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇದರಲ್ಲಿ ನೀರಿನ ಅಂಶ ಬಿಡೋದ್ರಿಂದ ನಾವು ಲಾಸ್ಟಿಗೆ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಫ್ರೈ ಆಗಿದೆ. ಈಗ ಇದನ್ನು ಸಪ್ರೇಟಾಗಿ ಆರೋದಕ್ಕೆ ಬಿಟ್ಬಿಡೋಣ, ಬಿಸಿ ಇರೋದ್ರಿಂದ. ಈಗ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅವರೆಕಾಳನ್ನ. ಮೊದಲು ನಾನು ಯಾವ ಬ್ರ್ಯಾಂಡ್ ಕುಕ್ಕಿಂಗ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇಳೆನ ಹಾಕ್ತಾಯಿದ್ದೀನಿ. ಇದು ಚಿಟಪಟ ಅಂತ ಅಂದ ತಕ್ಷಣ ನೀವು ಅವರೆಕಾಳನ್ನ ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ. ಅವರೆಕಾಳನ್ನ 2 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಬಿಸಿ ನೀರಲ್ಲ, ತಣ್ಣೀರೇ. ಇದ್ರಿಗೆ ನಾನು ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆನ. ನಿಮಗೆ ಆಲೂಗಡ್ಡೆ ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆದರೆ ಈ ಸಾಂಬಾರಿಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ 2 ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ನಾನು ತೋರಿಸಿರುವಂತಹ ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಳ್ಳಿ. ನೋಡಿ, ನಾನು ತೋರಿಸಿರುವಂತಹ ಮಸಾಲೆ ಪೌಡರ್ನ ಅಷ್ಟೇ ಹಾಕ್ಕೊಳ್ಳಿ. ಇದು ಎಕ್ಸ್ಟ್ರನಲ್ ಏನು ಹಾಕೋದಕ್ಕೆ ಹೋಗ್ಬೇಡಿ. ಇಷ್ಟೇ ಹಾಕಿದರೆ ಸಾಕು. ಸಿಂಪಲ್ಲಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಗರಂ ಮಸಾಲ ಇಲ್ಲ ಅಂದರೆ ಚಿಕನ್ ಮಸಾಲಾನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಗಟ್ಟಿ ಸಾಂಬಾರು ಅಂತ ತೆಗ್ಸಿರ್ತಾರೆ ಮನೆಯಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನೆಲ್ಲದು ಒನ್ ಬೈ ಒನ್ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಒಂದೇ ಸಲ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನಾನು 1 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇದು ಬೇಯಬೇಕು ಸ್ವಲ್ಪ ಹೊತ್ತು, ಒಂದು 10 ನಿಮಿಷನಾದರೂ ಇದರಲ್ಲಿ ಬೇಯಬೇಕು. ಯಾಕಂದರೆ ಇರುವಂಥ ಬದನೆಕಾಯಿ, ಆಲೂಗಡ್ಡೆ, ಅವರೆಕಾಳೆಲ್ಲ ಬೇಯಬೇಕು. ಕೆಲವೊಬ್ಬರು ಅವರೆಕಾಳನ್ನ ಕುಕ್ಕರಲ್ಲಿ ವಿಶಿಲ್ ಮಾಡಿಸ್ಕೊಂಡು ಆಮೇಲೆ ಸಾರು ಮಾಡ್ತಾರೆ. ಆ ರೀತಿ ದಯವಿಟ್ಟು ಮಾಡ್ಕೋಬೇಡಿ. ಯಾಕಂದರೆ ಟೇಸ್ಟು ಅದರಲ್ಲಿ ಬರಲ್ಲ. ಅವರೆಕಾಳನ್ನೇ ಸಪ್ರೇಟು, ಇದನ್ನೇ ಸಪ್ರೇಟಾಗಿ ಒಗ್ಗರಣೆ ಕೊಟ್ಟರೆ ಸರಿಯಾಗಿರಲ್ಲ. ಈಗ ಇದು ತಣ್ಣಗಾಗಿದೆ. ನಾನು ಇದನ್ನು ರುಬ್ಕೊತಿದ್ದೀನಿ. ನೋಡಿ, ಈ ರೀತಿ ತುಂಬ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನುಣ್ಣಗಿರಬೇಕು. ತುಂಬ ತರಿಯಾಗೂ ರುಬ್ಬೋಕೆ ಹೋಗಬೇಡಿ. ನುಣ್ಣಗಿದ್ರೇ ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ತೆಳ್ಳಗೂ ಇರುತ್ತೆ. ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಇದನ್ನು ತೊಳೆದು ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಯಾವ ರೀತಿ ಇದೆಯೋ ಅದೇ ರೀತಿ ಆರಿಸಿ ಹಾಕ್ಕೊಳ್ಳಿ ನೀವು ತೊಳೆದು. ಇದು ಗ್ರೈಂಡ್ ಮಾಡೋದ್ರಲ್ಲಿ ಎಲ್ಲ ಕಟ್ ಆಗಿಬಿಡುತ್ತಲ್ಲ, ಹಾಗಾಗಿ ನಾನು ಕಟ್ ಮಾಡಿಲ್ಲ. ನೋಡಿ, ಈ ರೀತಿಯಾಗಿ ಅಷ್ಟೇ ಪುದೀನ ಮತ್ತು ಕೊತ್ತಂಬರಿನ ಈ ರೀತಿ ತರಿಯಾಗಿ ನೀವು ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ. ಮಸಾಲೆ ಕಲರ್ ಇರೋದೇ ಗ್ರೀನ್ ಕಲರ್ ಆಗಿಬಿಡುತ್ತೆ. ಇದು ತರಿಯಾಗಿದ್ದರೆ ಸಾಕು, ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಜಾರಲ್ಲಿ ಇರುವಂತಹ ಎಲ್ಲ ಮಸಾಲೆಗಳನ್ನ ಕ್ಲೀನಾಗಿ ಈ ರೀತಿ ಎಲ್ಲಾಡ್ತಿದ್ರೆ ಈ ರೀತಿ ಸ್ವಲ್ಪ ಶೇಕ್ ಮಾಡಿದರೆ ಸಾಕು, ಎಲ್ಲ ಮಸಾಲೆ ಕ್ಲೀನಾಗಿ ಬಂದುಬಿಡುತ್ತೆ. ಆ ಮಸಾಲೆ ನೀರನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗೆಲ್ಲ ಕಂಪ್ಲೀಟಾಗಿ ಏನೂ ಹಾಕುವಂಥ ಇಂಗ್ರೀಡಿಯೆಂಟ್ಸೇ ಇಲ್ಲ, ಎಲ್ಲ ಹಾಕಿದ್ದೀವಿ. ಈಗೆಲ್ಲ ಬೇಯೋದಕ್ಕೆ ಬಿಡಬೇಕಷ್ಟೇ. ನೋಡಿ, ಎಲ್ಲ ಹಾಕಿದ್ದೀವಿ. ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸಿ ಕುದಿಯೋಕೆ ಬಿಟ್ಬಿಟ್ಟು ಇದನ್ನು ಹೈ ಫ್ಲೇಮಲ್ಲೇ ಮಾಡಿ. ಏನು ಮೀಡಿಯಂ ಫ್ಲೇಮು, ಸಿಮ್ಮಲ್ಲಿ ಆ ರೀತಿ ಏನಿಲ್ಲ, ಹೈ ಫ್ಲೇಮಲ್ಲೇ ಮಾಡ್ಬೋದು. ಪಟಾಪಟ್ ಅಂತ ಆಗಿಬಿಡುತ್ತೆ ಮಧ್ಯಾಹ್ನದ ಅಡುಗೆಗೆ. ಇದಾಗಲೇ ಚೆನ್ನಾಗಿ ಬೆಂದಿದೆ. ನಾನು ತೋರಿಸ್ತಾ ಇದ್ದೀನಿ. ಇಷ್ಟೊಂದು ಹಿಂಗಿದೆ ನೋಡಿ. ನಾನು ನೀರು ಹಾಕಿರುವಂತಹ ಗೆರೆ ಕಾಣಿಸ್ತಾ ಇದೆ. ನಾನು ಎಷ್ಟು ನೀರು ಹಾಕಿದ್ದೆ ಇಷ್ಟು ಬೆಂದು ಹಿಂಗಿದೆ ಅದು. ಈಗೆಲ್ಲ ಚೆನ್ನಾಗಿ ಬೆಂದಿದೆ. ಅವರೆಕಾಳು ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಎಲ್ಲದೂ ಕೂಡ
ವೆಜಿಟೇರಿಯನ್ ಆದರೆ ಈ ರೀತಿ ಸಾಂಬಾರನ್ನ ಯೂಸ್ ಮಾಡಿ ಸಾಂಬಾರು ಆಗಿದೆ. ನಾನ್ ವೆಜಿಟೇರಿಯನ್ ಆಗಿದ್ದರೆ ಈ ರೀತಿ ಡ್ರೈ ಫಿಶ್ ಅಂತ ಸಿಗುತ್ತೆ, ಬಂಗಡ ಫಿಶ್ಶು. ಇದಕ್ಕೆ ನಿಮ್ಮ ಮನೆ ಮುಂದೆ ಎಲ್ಲ ಮಾರಕ್ಕೆ ಬರ್ತಾರೆ. ಇಲ್ಲಾಂದರೆ ಈಗ ಮೀಶೋದಲ್ಲಾಗಿರ್ಬೋದು, ಜಿಯೋದಲ್ಲಾಗಿರ್ಬೋದು, ಎಲ್ಲದಲ್ಲೂ ಕೂಡ ಆನ್ಲೈನ್ ಶಾಪಿಂಗಲ್ಲಿ ಇರ್ತಾವಲ್ಲ ಅಲ್ಲೆಲ್ಲದೂ ಕೂಡ ಸಿಗುತ್ತೆ. ನೀವು ಸರ್ಚ್ ಮಾಡಿ ನೋಡಿ. ಆನ್ಲೈನಲ್ಲಿ ಇದಲ್ಲೇ ಸಿಗುತ್ತೆ ಅಂತ ಇದು ಸಿಗಲ್ವಾ? ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನೋಡಿ, ಈ ಸಾಂಬಾರನ್ನ ಒಂದು 5 ನಿಮಿಷನಾದರೂ ಬೇಯಕ್ಕೆ ಬಿಡಬೇಕು. ಮೀನು ಹಾಕಿದ ಮೇಲೆ ಇದ್ರ ಮೇಲೆ ರಾಗಿ ಮುದ್ದೆ ಇದ್ದರೆ ಸಿಂಪ್ಲಿ ಸೂಪರು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. 5 ನಿಮಿಷ ಆದಮೇಲೆ ನೋಡಿ ಈ ರೀತಿ ಎಲ್ಲ ಎಣ್ಣೆ ಇಳಿದಿರಬೇಕು. ನಾವು ಮೀನು ಹಾಕಿದ ಮೇಲೆ ಈ ರೀತಿ ಎಲ್ಲ ಎಣ್ಣೆ ಇಳಿದ ಮೇಲೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ. ಆ ಮೀನು ಹಾಕಿದ ಮೇಲೆ ಈ ರೀತಿ ಎಣ್ಣೆ ಎಲ್ಲ ಬಂದಿರುತ್ತೆ, ಮೀನು ಎಣ್ಣೆ ಅಂತೂ. ಈ ರೀತಿ ಎಣ್ಣೆ ಬಂದರೆ ಫುಲ್ ಕಂಪ್ಲೀಟಾಗಿ ಸಾಂಬಾರು ಆಗಿದೆ ಅಂತ. ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೈಡ್ ಇರೋರಿಗೆ ಇಲ್ಲ ಈ ಸಾಂಬಾರು ಗೊತ್ತಿರುತ್ತೆ, ಈ ಟೇಸ್ಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು ಇದನ್ನು ಅಂತ. ಸಿಟಿಯಲ್ಲಿರೋರಿಗೆ ಸ್ವಲ್ಪ ಕಮ್ಮಿ. ಈ ಸಾಂಬಾರನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಹಳ್ಳಿ ಸೈಡಲ್ಲೆಲ್ಲ. ಇದ್ರ ಜೊತೆಗೆ ನಾನು ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದ್ರ ಜೊತೆಗೆ ಬಿಸಿ ಬಿಸಿ ಆಗ ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ ನಾನು. ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರಿದ್ರೆ ಅದ್ಭುತವಾಗಿರುತ್ತೆ ಕಾಂಬಿನೇಷನ್ನು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಬಂತು ಅಂತ. ಆ್ಯಂಡ್ ನಿಮ್ಮ ಇದೇ ರೀತಿ ಸಪೋರ್ಟ್ಫುಲ್ಲಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇಷ್ಟೊತ್ತು ನಿಮ್ಮ ಗೋಲ್ಡನ್ ಟೈಮ್ನ ನನ್ನ ಜೊತೆಗೆ ಇಷ್ಟೊತ್ತು ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ.